ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಾಂತಕುಮಾರ್ ಅವರು ನಮ್ಮನ್ನು ಸೇರಿದಂತೆ ವಿರೋಧ ಪಕ್ಷದ ಪ್ರಭಾವಿಗಳನ್ನು ಸೇರಿದಂತೆ ಸಾವಿರಾರು ನೊಂದ ಅಭ್ಯರ್ಥಿಗಳನ್ನು ಇವತ್ತು ಈ ಒಂದು ಪೆಂಡಲ್ನ ಕೆಳಗಡೆ ತಂದು ಇರಿಸುವಲ್ಲಿ ಯಶಸ್ವಿಯಾಗಿದ್ದಾರಲ್ಲ, ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ತಮಗಾಗ್ತಿರೋ ಅನ್ಯಾಯನ ಹೇಳ್ಕೊಳೋದಕ್ಕೆ ಕೂಡ ಭಯ ಪಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ MBBS ಮಾಡಿದ್ರೆ ನೀನು ಡಾಕ್ಟರ್ ಆಗಿ ಹೋಗ್ತೀಯಾ, ಎಂಜಿನಿಯರ್ ಮಾಡಿದ್ರೆ ಎಂಜಿನಿಯರಿಂಗ್ ಆಗ್ತೀಯಾ, LLB ಮಾಡಿದ್ರೆ ಲಾಯರ್ ಆಗ್ತೀಯಾ ಅಂತ ಹೇಳ್ಕೊಡುವಂಥ ಈ ವ್ಯವಸ್ಥೆ, ನೀನೇನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ಕೊತಾ ಇದ್ರೆ ಈ ರೀತಿ ಬಿಸಿಲಲ್ಲಿ ನೀನು ಒಣಗಬೇಕು, ನೀನು ವರ್ಷಾನುಗಟ್ಟಲೆ ಉಪವಾಸ ಇದ್ಕೊಂಡು ಊಟ ನಿದ್ದೆ ಎಲ್ಲ ಬಿಟ್ಕೊಂಡು ನೇಮಕಾತಿಗೋಸ್ಕರ ಕಾಯಬೇಕು, ನೀನು ವಯಸ್ಸಿಗೆ ತಕ್ಕಂತೆ ನೀನು ಒಂದು ಸರಿಯಾದ ಸಮಯದಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀನು ಸಾಯ್ಬೇಕು ಅಂತ ಹೇಳಿ ಯಾರಾದ್ರೂ ನಮಗೆ ಹೇಳಿದ್ರೆ ಭವಿಷ್ಯ ಯಾರು ಕೂಡ ಈ ಒಂದು ನೇಮಕಾತಿಯ ಒಂದು ಬಿಸಿಲು ಕುದುರೆ ಅಂತ ಕರಿತೀವಿ, ಇದರಿಂದ ಯಾರು ಕೂಡ ಹೋಗ್ತಾ ಇರೋದಿಲ್ಲ. ಸಹಜವಾಗಿ ಇವತ್ತಿನ ದಿವಸ ಈ ಒಂದು ಸಂದರ್ಭಕ್ಕೆ ಪರಿಸ್ಥಿತಿಗೆ ನಾವೇನು ಬಂದಿದ್ದೀವಿ ಇದು ನಮ್ಮ ರಾಜಕಾರಣಿಗಳೇ ಕಾರಣ. ಇವತ್ತು ಯುವಕರನ್ನ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಅವರು ಒಂದು ಇದಕ್ಕೆ ಗಣನೆಗೆ ತಗೊಳ್ತಾ ಇಲ್ಲ. ಯಾವುದೋ ದೂರದ ಒಂದು ಗ್ರಾಮದಲ್ಲಿ ಚುಂಬಿನಲ್ಲಿ ಒಂದು ಇಷ್ಟು ಚಿನ್ನ ಸಿಕ್ತು, ನಿಧಿ ಸಿಕ್ತು ಅಂತ ಹೇಳ್ಬಿಟ್ಟು ಈ ಬೆಂಗಳೂರಿಂದ ಆ ಒಂದು ದೂರದ ಗ್ರಾಮಕ್ಕೆ ಮುಖ್ಯಮಂತ್ರಿಗಳು ಫೋನಿನ ಮೂಲಕ ಮಾತಾಡ್ತಾರೆ, ಮತ್ತೆ ಇಡೀ ಸರ್ಕಾರನೇ ಆ ಒಂದು ಚಿನ್ನ ಸಿಕ್ಕಂತ ಜಾಗಕ್ಕೆ ಹೋಗುತ್ತೆ. ಈ ಒಂದು ಚೊಂಬಿನಲ್ಲಿ ಚಿನ್ನವನ್ನು ಹುಡುಕುವಂತ ಭರದಲ್ಲಿ ಇಷ್ಟೋ ಜನ ಯುವಕರು ಕೂಡ ಈ ಒಂದು ನಾಡಿನ ಚಿನ್ನ, ಅಮೂಲ್ಯವಾದ ಮುತ್ತು ರತ್ನಗಳು ಅನ್ನೋದು ಈ ಒಂದು ಸರ್ಕಾರ ಮರ್ತೇ ಹೋಗಿದೆ ಅನ್ನುವಂಥದ್ದು ನಮ್ಮೆಲ್ಲರ ದುರ್ವಿಧಿ ಅಂತಾನೆ ಹೇಳ್ಬೋದು. ನಮ್ಮ ಸರ್ಕಾರಕ್ಕೆ ಚಿನ್ನ ಮುಖ್ಯ ಆಯಿತು ಹೊರತು ಯುವಕರು ಮುಖ್ಯ ಆಗಿಲ್ಲ. ಬಹಳ ಬೇಸರ ಆಗುತ್ತೆ. ಈ ಹಿಂದೆ ಧಾರವಾಡಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ನಡೀತು. ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಕ್ರೋಲ್ ಮಾಡುವಾಗ ಒಂದು ವಿಡಿಯೋ ಬಂತು. ನಾನು ಅನ್ಕೊಂಡಿದ್ದೆ ಕ್ರಿಯೇಟ್ ವಿಡಿಯೋ ಏನೋ ಭವಿಷ್ಯ ಯಾರೋ ಎಡಿಟ್ ಮಾಡಿಬಿಟ್ಟಿದ್ದಾರೆ ಏನೋ ಅಂತೆಲ್ಲ ನಾನು ಅನ್ಕೊಂಡೆ. ಆಮೇಲೆ ಇವ್ರ ಫೋಟೋ ಅಥವಾ ಇವ್ರು ಅಲ್ಲಿ ಘೋಷಣೆ ಕೂಗ್ತಿದ್ದು ನಾನು ಯಾವಾಗ ನೋಡಿದೆ ಅವಾಗ ಅನ್ಕೊಂಡೆ ಇವ್ರು ಇದ್ದಾರೆ ಅಂತಂದಾಗ ಇದು ನಿಜವಾಗ್ಲೂ ಹೋರಾಟ ಆಯಿತು. ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಯುವಕರು ಈ ಮಟ್ಟಿಗೆ ದಂಗೆ ಹೇಳ್ತಾರೆ, ಕ್ರಾಂತಿ ಮಾಡ್ತಾರೆ ಅಂತ ಹೇಳಿದ್ರೆ ನನಗಂತೂ ನಂಬೋದಕ್ಕಾಗಿಲ್ಲ. ಒಡಿಸ್ಕೊಂಡು ಅವಮಾನ ಮಾಡಿದ್ರೆ ಅವಮಾನ ಮಾಡಿಸ್ಕೊಂಡು ತುಳಿಸ್ಕೊಂಡು ಬದುಕ್ತಂತ ಈ ಒಂದು ಯುವಕರನ್ನ ಇಷ್ಟು ಕ್ರಾಂತಿಯನ್ನ ಅವರಲ್ಲಿ ಹುಟ್ಟು ಹಾಕಿ, ಎಲ್ಲರಲ್ಲೂ ಕ್ರಾಂತಿ ಇರ್ತಾರೆ, ಅದಕ್ಕೊಂದು ಕಿಡಿ ಬೇಕು. ಆ ಒಂದು ಕಿಡಿಯಾಗಿ ಇವತ್ತು ಕಾಂತಕುಮಾರ್ ಅವರು ಏನು ಇವತ್ತು ಯುವಕರು ಪರ ನಿಂತಿದ್ದಾರೆ. ಇವತ್ತು ಇಷ್ಟೋ ಜನ ಯುವಕರು ಇಲ್ಲಿ ಸೇರೋದಕ್ಕೆ ದೊಡ್ಡ ಕಾರಣ ಶಕ್ತಿಯಾಗಿ ಇವತ್ತು ಕಾಂತಕುಮಾರ್ ಅವರು ಏನಿದ್ದಾರೆ, ಅವರ ಜೊತೆಗೆ ರೂಪೇಶ್ ರಾಜನ್ ಅವರ ಸಂಘಟನೆಯ ವಿದ್ಯಾರ್ಥಿ ಘಟಕ ಯಾವತ್ತೂ ಜೊತೆಗೆ ಇದ್ದೇ ಇರುತ್ತೆ. ಇವತ್ತು ರೂಪೇಶ್ ರಾಜನ್ ಅವರು ನಮ್ಗೆ ಹೇಳ್ಬಿಟ್ಟು ಕಲಿಸಿದ್ದಾರೆ. ಇವತ್ತು ನೀವು ಅವರ ಪರವಾಗಿ ನಾವೆಲ್ಲ ವಿದ್ಯಾರ್ಥಿ ಘಟಕದ ಪರವಾಗಿ ನಾವು ಇಡೀ ಸಂಘಟನೆ ಅವ್ರನ್ನ ಒಂದಷ್ಟು ಜನ ಏನು ಬಂದಿದ್ವಿ ಇಲ್ಲಿಗೆ, ಅವರ ಒಂದು ಆದೇಶ ಸ್ಪಷ್ಟವಾಗಿದೆ. ಇವತ್ತು ಸರ್ಕಾರ ಉದ್ಯೋಗ ಕೊಡುವಂಥದ್ದು ಇವರ ಅಪ್ಪನ ಮನೆಯದಲ್ಲ. ಕನ್ನಡಿಗರು ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಇವರ ಆದ್ಯ ಕರ್ತವ್ಯ. ಇವರು ಉದ್ಯೋಗ ಕೊಡೋವರೆಗೂ ಕೂಡ ಈ ಒಂದು ಹೋರಾಟ ಎಷ್ಟು ದಿನ ಇರ್ತದೋ, ನಾನು ಕೂಡ ಬೆಳಗ್ಗೆ ಬಂದು ಇವಾಗಿನವರೆಗೂ ಈ ಕ್ಷಣದವರೆಗೂ ಜೊತೆ ಇದ್ದೀನಿ. ಇದರ ಅರ್ಥ ಇಷ್ಟೇ, ಹೋರಾಟ ಮುಗಿಯೋವರೆಗೂ ಕೂಡ ಹೋರಾಟದ ವೇದಿಕೆಯಿಂದ ಇವರೇ ಕಲಿಸೋವರೆಗೂ ನಾವಂತೂ ಎದ್ದೋಗೋದಿಲ್ಲ. ಇವತ್ತು ಮಾತ್ರ ಅಂತಲ್ಲ, ಕಾಂತಕುಮಾರ್ ಅವರು ಯಾವತ್ತೇ ಕರೆ ಕೊಟ್ಟರು ಕೂಡ ಇಡೀ ನಮ್ಮ ಸಂಘಟನೆ ಇನ್ಕ್ಲೂಡಿಂಗ್ ರೂಪೇಶ್ ರಾಜನ್ ಅವರು ಇವತ್ತು ತುರ್ತು ಕೆಲಸ ಇದೆ ಅಂತ ಹೇಳಿ ಅವ್ರು ಬಂದಿರಲಿಲ್ಲ ಬಿಟ್ರೆ ಇಡೀ ನಮ್ಮ ಸಂಘಟನೆ ನಿಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಯಾರೊಬ್ರು ಹೇಳ್ತಾ ಇದ್ರು ಈ ದೂರದ ಕೆನಡಾದಲ್ಲಿ ಯುವಕರೆಲ್ಲ ದೇಶ ಆಳ್ತಾ ಇರ್ತಾರಂತೆ, ಮುದುಕರಿಗೆ ಪೆನ್ಷನ್ ಕೊಡ್ತಾ ಇರ್ತಾರಂತೆ. ಅದೇ ನಮ್ಮ ನಾಡಲ್ಲಿ ನಮ್ಮ ದುರ್ವಿಧಿ ನೋಡಿ, ಮುದುಕರೆಲ್ಲ ದೇಶ ಆಳ್ತಾ ಇದ್ದಾರೆ, ಯುವಕರಿಗೆ ಟೆನ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಇದು ನಮ್ಮ ದುರ್ವಿಧಿ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ನೀವೆಲ್ಲರೂ ಏನು ಧ್ವನಿಯಾಗಿದ್ರೆ ನಿಮ್ಮ ಜೊತೆಗೆ ನಾವು ಕಟ್ಟ ಕಡೆಯವರೆಗೂ ನಿಂತ್ಕೊಂತೀವಿ. ಈ ರಾಜಕಾರಣಿಗಳ ಭಾಷಣ ನಮಗೆ ಬರಲ್ಲ. ಸಂಘಟನೆ ಆಗಿ ನಾವು ಸಂಘಟಿತರಾಗಿ ಏನು ಹೇಳಬೇಕು ಅದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗುವಂಥ ಕಟ್ಟ ಕಡೆ ಕ್ಷಣದವರೆಗೂ ಕೂಡ ನಾವು ಇದ್ದೇ ಇರ್ತೀವಿ. ನೇಮಕಾತಿ ಮಾಡಲೇಬೇಕು, ಉದ್ಯೋಗ ಕೊಡಲೇಬೇಕು. ಸರ್ಕಾರನೂ ಅವರ ಅಪ್ಪಂದಲ್ಲ. ಯುವಕರ ಹಕ್ಕುಗಳನ್ನ ಯಾರು ಕೂಡ ಕಿತ್ಕೊಳ್ಳೋದಕ್ಕೂ ಆಗಲ್ಲ. ಮತ್ತು ಇದೇ ಸಂದರ್ಭದಲ್ಲಿ 3 ಜನ ಅಮಾಯಕರು ಅಭ್ಯರ್ಥಿಗಳು ಇತ್ತೀಚೆಗೆ ಕಳೆದ ವರ್ಷದ ಕೊನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕಾದು ಒಂದೊತ್ತು ಚಿತ್ರಾನ್ನ ತಿಂದರೆ, ಬೆಂಗಳೂರಲ್ಲಿ ಲೈಬ್ರರಿಯಲ್ಲಿ ಓದುವಂಥ ಸ್ಪರ್ಧಾರ್ಥಿಗಳು ಒಂದೊತ್ತು ಚಿತ್ರಾನ್ನ ತಿಂದರೆ 2 ಹೊತ್ತು ಉಪವಾಸ ಮಲ್ಕೊಂಡು ಇವತ್ತು ನೇಮಕಾತಿ ಆಗುತ್ತೆ, ನಾಳೆ ನೇಮಕಾತಿ ಆಗುತ್ತೆ ಅಂತ ಕಾದು ಹಸುವಿನಿಂದ ನಿದ್ದೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಅದೇ ಹಸುವಿನಿಂದ ಕೊನೆಗೂ ನೇಮಕಾತಿ ಆಗಿಲ್ಲ. ನೀವು ನೇಮಕಾತಿ ಪ್ರಾರಂಭ ಮಾಡಿ, ಪರೀಕ್ಷೆ ಮಾಡಿ, ಅವ್ರಿಗೆ ತಾಕತ್ತಿದೆಯಾ, ಸಾಮರ್ಥ್ಯ ಇದೆಯಾ, ಗೆದ್ದುಬಿಟ್ಟು ಹುದ್ದೆಗೆ ಬರ್ತಾರೆ. ಇವತ್ತು ಇಲ್ಲಿ ಬಂದಿರತಕ್ಕಂಥವ್ರು ಎಷ್ಟೋ ಜನ ನಾಳೆ ದಿನ ಅಬಕಾರಿ ಪೊಲೀಸ್ ಅಧಿಕಾರಿಗಳಾಗೋರು, ದೈಹಿಕ ಶಿಕ್ಷಕರಾಗುವಂಥವ್ರು, ಅಥವಾ ಸರ್ಕಾರದ ನಾನಾ ಇಲಾಖೆಯ ಕಂದಾಯ ಇಲಾಖೆಯ ಒಂದು ಅಧಿಕಾರಿಗಳಾಗುವಂಥವ್ರು, ಸರ್ಕಾರದ ನಾನಾ ಇಲಾಖೆಯ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಮುಂಬರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರೋರೆಲ್ಲರೂ ಕೂಡ
ದೇಶದ ಭವಿಷ್ಯ, ನಾಡಿನ ಭವಿಷ್ಯ ಇವತ್ತು ಬೀದಿಲಿ ಕುತ್ಕೊಂಡು ನ್ಯಾಯಕ್ಕೋಸ್ಕರ ಕೂಗಾಡ್ತಾ ಇದೆ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೆ ನಾವು ಮತ ಹಾಕಬೇಕು, ಸರ್ಕಾರನ ಚುನಾವಣೆ ಮಾಡಬೇಕು ಅಂತ ಹೇಳಿ ಬಹಳ ನೋವಾಗುತ್ತೆ. ನಮ್ಮ ಕಾಂತಕುಮಾರ್ ಅವ್ರ ಜೊತೆಗೆ ನಮ್ಮ ಇಡೀ ಸಂಘಟನೆ ಇರ್ತದೆ. ಕಾಂತಕುಮಾರ್ ಅವರು ಯಾವುದೇ ಸಂದರ್ಭದಲ್ಲಿ ಕರೆ ಕೊಟ್ಟರು ಕೂಡ ನಾನು ಜೊತೆಗೆ ನಮ್ಮ ರೂಪೇಶ್ ರಾಜಣ್ಣ ಅವರು ಜೊತೆ ನಮ್ಮ ಇಡೀ ಯುವ ಕರ್ನಾಟಕ ವೇದಿಕೆ ಬೆಂಬಲ ನಿಮ್ಗೆ ಯಾವತ್ತೂ ಇದ್ದೇ ಇರುತ್ತೆ ಸರ್. ನೀವು ಎಲ್ಲೇ ಕರ್ನಾಟಕದ ಯಾವುದೇ ಮೂಲೆ ಕಟ್ಟಿದ್ರು ಕೂಡ ನಾವಂತೂ ನಿಮ್ಮ ಜೊತೆ ಬಂದು ನಿಲ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಯಾವತ್ತೂ ಅಂದರೆ ಚೇತನ್ ಸೂರ್ಯ ಸರ್ ಇರ್ಬೋದು ಮತ್ತು ರೂಪೇಶ್ ರಾಜಣ್ಣ ಇರ್ಬೋದು, ಇವರೆಲ್ಲ ನಮ್ಮದೊಂದು ಒಂದೇ ಫ್ಯಾಮಿಲಿ ಇದ್ದಂಗೆ. ಯಾಕೆಂದರೆ ಇವತ್ತೆಲ್ಲ ಪ್ರತಿಯೊಂದು ಹೋರಾಟಕ್ಕೂ PSI ಆರ್ಡರ್ ಕಾಪಿ ಕೊಡಬೇಕಾದ್ರೂ ಅಷ್ಟೇ, ಲಾಸ್ಟ್ ಟೈಮ್ ನೇಮಕಾತಿ ಮಾಡಬೇಕಾಗಿದ್ದಾಗೂ ಅಷ್ಟೇ, ಪ್ರತಿಯೊಂದು ಹೋರಾಟದ್ದು ಮತ್ತು BMTCದು ಆರ್ಡ್ರ್ ಕೊಡಬೇಕಾದ್ರೆ ಎಲ್ಲ ಹೋರಾಟದಲ್ಲೂ ಮತ್ತು ಹೊರಗಡೆ ಏನೇ ಇದ್ರೂ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ, ಯಾವುದಕ್ಕೂ ಭಯ ಬೀಳಬೇಡಿ. ನಾನು ಫಸ್ಟ್ ಟೈಮು KPSC ಮುಂದೆ ಅರೆಸ್ಟ್ ಮಾಡಿದ್ರು, ಆ ಟೈಮಲ್ಲಿ ಅಂದರೆ 3 ವರ್ಷ 4 ವರ್ಷ ಮುಂಚೆನೇ ಅವಾಗಲೇ ಅವ್ರು ಮಾತು ಕೊಟ್ಟಿದ್ರು, ನೀವು ಒಬ್ಬರೇ ಇದ್ದೀವಿ ಅಂತ ಅಂದ್ಕೊಂಬೇಡಿ, ನಿಮ್ಮ ಹಿಂದೆ ದೊಡ್ಡ ಒಂದು ಸೈನ್ಯನೇ ಇದೆ, ನಾವು ನಿಮ್ಮ ಪರವಾಗಿ ಬಂದು ನಿಂತ್ಕೊತೀನಿ, ನೀವೆಲ್ಲ ಏನೇ ಕರೀರಿ ಮಾಡ್ತೀನಿ, ನಾವೆಲ್ಲ ಒಂದು ಫ್ಯಾಮಿಲಿ ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ಕಷ್ಟ ಸುಖ ಕೇಳಿಕೊಂಡು, ಸರ್ಕಾರ ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವತ್ತು ಕನ್ನಡ ಪರ ಹೋರಾಟ ಮಾಡ್ತಿದ್ರಲ್ಲ ಚೇತನ್ ಸೂರ್ಯ ಸರ್ ಮತ್ತು ರೂಪೇಶ್ ರಾಜಣ್ಣ ಎಲ್ಲರೂ ನಮ್ಮ ಜೊತೆ ಇದ್ದು, ಅದೇ ರೀತಿ ಅಪೋಸಿಷನ್ ಲೀಡರ್ ಏನು BJP ಅವ್ರು ಬಂದಿರ್ಬೋದು, ಎಲ್ಲರೂ ನಮ್ಮ ಹೋರಾಟಕ್ಕೆ ಇವತ್ತು ಹೋರಾಟ ಯಶಸ್ವಿ ಆಗಿದೆ ಅಂತ ಭಾವಿಸ್ತೀನಿ. ಈ ಹೋರಾಟ ಇವತ್ತಿಗೆ ನಿಲ್ಲಲ್ಲ, ಯಾಕೆಂದರೆ ಈ ಒಂದು ಹೋರಾಟ ಈ ಒಂದು ಸಣ್ಣ ಕಿಡಿ ಅಷ್ಟೇ. ಒಂದು ದೊಡ್ಡ ಫಾರೆಸ್ಟ್ ಬರ್ನ್ ಮಾಡಬೇಕಂದ್ರೆ ಬೆಟ್ಟದಷ್ಟು ಕಿಡಿ ಬೇಕಿಲ್ಲ, ಒಂದು ಸಣ್ಣ ಕಿಡಿ ಇದ್ದರೆ ಸಾಕು ಎಂಟೈರ್ ಫಾರೆಸ್ಟ್ ಬರ್ನ್ ಆಗುತ್ತೆ. ಅದೇ ರೀತಿ ಒಂದು ಸಣ್ಣ ಕಿಡಿ ಇವತ್ತು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಾವು ಹಚ್ಚಿದ್ದೀವಿ ಅಂತ ಅನ್ಕೊಬೋದು. ಇಡೀ ಇದು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಇದು ಕಂಟಿನ್ಯೂ ಆಗುತ್ತೆ. ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ಸರ್ಕಾರ ಏನು 43 ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳು 2,84,000 ಹುದ್ದೆ ಏನಿದೆ ಅದು ರೆಕ್ರೂಟ್ಮೆಂಟ್ ಮಾಡೋವರೆಗೂ ಅವ್ರೇನು ಪ್ರಾಮಿಸ್ ಮಾಡಿದರೆ ಅಲ್ಲಿವರೆಗೂ ನಾವು ಹೋರಾಟ ಕಂಟಿನ್ಯೂಸ್ ಮಾಡ್ತೀವಿ. ಆ ಹೋರಾಟಕ್ಕೆ ಈ ಪ್ರತಿ ಒಂದು ಸತಿ ನಾವು ಸರ್ ಹೇಳಿದ್ರು, ಚೇತನ್ ಸೂರ್ಯ ಸರ್, ನಾವು ಪ್ರತಿ ಒಂದು ಸತಿ ನಾವು ಬಂದಾಗ ಹೋರಾಟ ನಾವು ಹೋಗೋವರೆಗೂ ಅವ್ರ ಜೊತೆ ಇರ್ತೀವಿ ಅಂದಾಗ ತುಂಬ ಖುಷಿ ಆಗುತ್ತೆ. ಇದೇ ಹೋರಾಟ ಅಲ್ಲ, ಪ್ರತಿ ಹೋರಾಟದಲ್ಲೂ ಅದೇ ರೀತಿ ಅವ್ರು ನಡ್ಕೊಂಡ್ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ, ಎಲ್ಲ ವಿದ್ಯಾರ್ಥಿಗಳು ಎಲ್ಲೇ ಸಿಕ್ಕಿದ್ರೂ ನೀವೇನು ಕೊಡಬೇಡಿ ಅವರಿಗೆ. ಚೇತನ್ ಸೂರ್ಯ ಸರ್ ಆಗಿರ್ಬೋದು, ರೂಪೇಶ್ ರಾಜಣ್ಣ ಆಗಿರ್ಬೋದು, ನೀವು ಅವರಿಗೆ ದುಡ್ಡು ಕೊಡಿ ಕಾಸು ಕೊಡಿ ಅಂತ ಏನೂ ಕೇಳಲಿಲ್ಲ ಅವರು. ನೀವು ಅವ್ರು ಸಿಕ್ಕಿದಾಗ ಒಂದು 4 ಮಾತು ಚೆನ್ನಾಗಿ ಮಾತಾಡಿ. ಯಾಕೆಂದರೆ 947 ಜನ PSI ಎಲ್ಲ ಹೋರಾಟಕ್ಕೂ ಬಂದಿದ್ದಾರೆ. ಅದಾದಮೇಲೆ ಆರ್ಡ್ರ್ ಕಾಪಿ ತೊಗೊಂಡಾದ್ಮೇಲೆ ಹೋಗಿದ್ದಾರೆ. ಬಂದಾದ್ಮೇಲೆ ನಾನು ಅದನ್ನೇ ಹೇಳಿದೆ ಸರ್, ಬಂದಾದ್ಮೇಲೆ ಅವ್ರು ಮಾತಾಡಿಸ್ತಾರೆ ಅಂತೇಳಿ. ಅದೇ ರೀತಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದು ಏನಕ್ಕೆ ಕೇಳಲ್ಲ, ಒಂದು ಟೈಮ್ ಸಿಕ್ಕಿದ ಟೀ ಕುಡಿದು ಚೆನ್ನಾಗಿ ಮಾತಾಡಿಸ್ತಾರೆ, ಅದೇ ದೊಡ್ಡ ಖುಷಿ ಅವರಿಗೆ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ನಾನು ಕೇಳೋದಿಷ್ಟೇ, ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ. ಅದರಲ್ಲೂ ಹೋರಾಟಗಾರ ಅಂತಂದರೆ ಅಷ್ಟು ಈಸಿ ಇಲ್ಲ, ತುಂಬ ಅವ್ರದ್ದೇ ಆದಂಥ ಒಂದು ಸ್ಟ್ರಗಲ್ ಇರುತ್ತೆ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ಮತ್ತು ನಾನು ಅಷ್ಟೇ ರೂಪೇಶ್ ರಾಜಣ್ಣ ಬರ್ತೀನಿ ಅಂತ ಹೇಳಿದ್ರು ಸರ್, ಅವರು ಅಷ್ಟೇ ಬಂದಿಲ್ಲ, ಕಾರಣಾಂತರಗಳಿಂದ ಅವ್ರೇನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಅದರಿಂದ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವರು ಬರ್ತಿದ್ರು ಈಗ ಹೋರಾಟಕ್ಕೆ, ಅವ್ರಿಗೂ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ, ಮತ್ತು ನಿಮಗೆ ಜಯ ಸಿಗುವವರೆಗೂ ಕೂಡ ಕಾಂತಕುಮಾರ್ ಅವ್ರ ಜೊತೆ ಇರ್ತೀವಿ. ಕಾಂತಕುಮಾರ್ ಅವರು ನಿಮ್ಮೆಲ್ಲರ ಜೊತೆಗೆ ಇವ್ರು ಇರ್ತಾರೆ, ಇವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಗೆಲುವಾಗಲಿ. ಧನ್ಯವಾದ.